ಗುರುಗಳೇ. ಮೂಲರಾಮೋ ವಿಜಯತೆ, 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 ಮೂಲರಾಮೋ ವಿಜಯತೆ. ಸೀತಕ್ಕ, ಸೀತಕ್ಕ, ಇದೇನೋ ಮಾಧವ, ಹೊಳೆ ಕಡೆ ಹೋಗಿ ಬರ್ತೀನಿ ಅಂದವನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀಯಾ? ಅದು ಸುದ್ದಿ ಬಂತು, ಅದಕ್ಕೆ ಬಂದೆ. ಯಾವ ಸುದ್ದಿನೋ? ವಿಜೇಂದ್ರ ಗುರುಗಳು ದೇಹ ತ್ಯಾಗ ಮಾಡಿದ್ರಂತೆ. ಶ್ರೀಹರಿ, ಬೃಂದಾವನದ ಪ್ರವೇಶ ಕ್ರಿಯೆ ಕುಂಭಕೋಣದಲ್ಲಿ ಮುಗ್ದಿದೆಯಂತೆ. ಮಠದ ಕಡೆಯಿಂದ ಪರಿಕರ್ಮಿಗಳು ಬಂದು ಹೇಳೋದು. ಶ್ರೀಹರಿ, ಅಂತೂ ಇಂತೂ ಒಂದು ಯುಗ ಮುಗೀತು. ಆಲದ ಮರದ ಹಾಗೆ ಬೆಳೆದು ನಿಂತು ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ನೆಲೆಯಾಗಿದ್ರು. ಎಷ್ಟೋ ಕುಟುಂಬಗಳಿಗೆ ನೆರಳಾಗಿದ್ರು. ಅವರ ಋಣದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅವರು ಹೊರಟೇ ಹೋದ್ರು. ಏ ಸೀತಕ್ಕ, ಮಹಾತ್ಮರನ್ನ ಕಣ್ಣಿನಿಂದ ಕಳ್ಸ್ಕೊಡ್ಬಾರ್ದು, ಅಭಿಮಾನದಿಂದ ಕಳ್ಸ್ಕೊಡ್ಬೇಕು. ಹತ್ರ ಬಂದವ್ರನ್ನೆಲ್ಲ ಮಕ್ಕಳ ಹಾಗೆ ಪೋಷಣೆ ಮಾಡ್ತಿದ್ರು. ದೂರ ಇರೋರ್ನೆಲ್ಲ ದೇವರ ಹಾಗೆ ಆಶೀರ್ವಾದ ಮಾಡ್ತಿದ್ರು. ಮಹಾನುಭಾವ. ಹೌದು ಸೀತಕ್ಕ, ಮಾಧವ ಕುಲವನ್ನ ಪುನರುದ್ಧಾರ ಮಾಡಿದವರು ವ್ಯಾಸರಾಜು ಅಂತ ಕೇಳಿದ್ರು. ಆದರೆ ವಿಜೇಂದ್ರ ತೀರ್ಥರನ್ನ ಕಣ್ಣಾರೆ ನೋಡಿದ್ವು. ಹೌದಪ್ಪ, ಹೌದು. ಅವರು ಹೋಗೋ ದಾರಿ ಹೂವಾಗಿರ್ಲಿ ಅಂತ ದೇವರ ಧ್ಯಾನ ಮಾಡೋಣ. ಹೋಗು, ಸ್ನಾನ ಮಾಡ್ಕೊಂಡು ಬಾ, ಹೋಗು. ಮಠಕ್ಕೆ ಬಂದಾಗಲೆಲ್ಲ ಗುರುಗಳ ಆಶೀರ್ವಾದ ಪಡೆದು ಹೋಗ್ತಾ ಇದ್ವಿ. ಈಗ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಸಾವು ಯಾರನ್ನೂ ಬಿಡೋದಿಲ್ಲ ಗೋಪಮ್ಮ. ಗುರುಗಳಾಗಿ ಮಾರ್ಗದರ್ಶನ ನೀಡಿದ್ರು, ಕಳಂಕರಹಿತ ಆಡಳಿತ ನಡೆಸಿದ್ರು. ಅವ್ರು ಅಂದ್ಕೊಂಡಂತೆ ಇಚ್ಛಾ ಮರಣಿಯಾಗಿ ವೃಂದಾವನಸ್ಥರಾದ್ರು. ಆದರ್ಶ ಬದುಕೋರು. ಹೌದು, ಕೆಲವರು ದೇಹ ತ್ಯಾಗ ಮಾಡಿದ್ರು ಮನಸ್ಸಲ್ಲಿ ಜೀವಂತವಾಗಿ ಉಳಿದು ಬಿಡ್ತಾರೆ. ಗುರುಗಳು ನಮ್ಮೆಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿರ್ತಾರೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಕೇಳು ಸರಸ್ವತಿ. ನೀವು ಕೊನೆ ಕ್ಷಣದಲ್ಲಿ ಗುರುಗಳ ಎದುರಿಗಿದ್ರಲ್ಲ, ಆಗ ಗುರುಗಳು ನಿಮ್ಗೇನಾದರೂ ಹೇಳ್ದಂಗಾಯ್ತಾ? ಅಲ್ಲ, ಯಾಕೆ ಕೇಳಿದೆ ಅಂದರೆ, ಮನಸ್ಸಿನ ಒಳಗೆ ಇಳಿಯೋದಕ್ಕೆ ಕಣ್ಣುಗಳೇ ರಹದಾರಿ ಅಂತ ಹೇಳ್ತಿರ್ತೀರಿ. ಕೊನೆ ಕ್ಷಣದಲ್ಲಿ ನೀವು ಮತ್ತು ಗುರುಗಳು ಪರಸ್ಪರ ತುಂಬ ಹೊತ್ತು ದಿಟ್ಟಿಸಿ ನೋಡೋದನ್ನು ನಾನು ಗಮನಿಸಿದೆ. ಆಗ ಏನು ನಡೀತು? ಗುರುಗಳ ವಿಷಯದಲ್ಲಿ ಹೀಗೆ ಕೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಗುರುಗಳು ನಿಮಗೆ ಕೈ ಮುಗಿದ್ರಲ್ಲ, ಅದು ನನಗೆ ಆಶ್ಚರ್ಯ ಆಯಿತು. ಅವರು ನಮಸ್ಕಾರ ಮಾಡಿದ್ದು ನನಗಲ್ಲ, ಮತ್ತೆ ಅವರ ಗುರುಗಳಿಗೆ. ಅಂದರೆ ಅದಕ್ಕಿಂತ ಹೆಚ್ಚಿಗೆ ನನಗೇನು ನೆನಪಿಗೆ ಬರ್ತಾ ಇಲ್ಲ. ಏನು ನಡೀತು ಅಂತ ಗೊತ್ತು, ಆದರೆ ನಿಖರವಾಗಿ ಏನು ನಡೀತು ಅಂತ ಗೊತ್ತಿಲ್ಲ. ಮುಂದೆ ಯಾವಾಗಲಾದ್ರೂ ನೆನಪಾದರೆ ಖಂಡಿತ ಹೇಳ್ತೀನಿ. ವೆಂಕಟನಾಥ, ಗುರುಗಳ ಕೆಲಸ ಎಲ್ಲ ಮುಗೀತು, ನಾವಿನ್ನು ಹೊರಡ್ಬೋದಲ್ವಾ? ಸುಧೀಂದ್ರ ಗುರುಗಳಿಗೆ ಒಂದು ಮಾತು ಹೇಳಿ ಹೊರಡೋಣ.
ಅಮ್ಮ, ಸೀತಕ್ಕ, ಸೀತಕ್ಕ, ಏನೋ ಸೀತಕ್ಕ, ಇವತ್ತು ಮನೇಲಿ ಯಾರೂ ಇಲ್ಲ, ನಂದೇ ಪೂಜೆ. ಓ ಹೋ 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 ಹೋ, ನೀನು ಪೂಜೆ ಮಾಡ್ತೀಯೇ? ಮಾಡ್ತೀನಿ. ಮೊದಲೇ ಎಡವಟ್ಟು ರಾಯ, ಅದೇನು ಪೂಜೆ ಮಾಡ್ತೀಯೋ ನಾನು ಪರೀಕ್ಷೆ ಮಾಡ್ತೀನಿ. ಮಾಡು ಮಾಡು. ಹಾ, ಮಡಿ ಉಟ್ಕೊಂಡಿದ್ದೀಯೇ? ನೋಡು, ಉಟ್ಕೊಂಡಿದ್ದೀರಲ್ಲ. ದೇವರ ವಸ್ತುಗಳನ್ನೆಲ್ಲ ಶುಚಿ ಮಾಡಿದ್ಯಾ ಅಲ್ವಾ? ಮಾಡಿದ್ದೀನಿ ಸೀತಕ್ಕ. ಈ ಎಲ್ಲ ವಸ್ತುಗಳನ್ನು ತಂದಿಟ್ಕೊಂಡಿದ್ದೀಯಾ ಅಲ್ವಾ? ಹ್ಞೂ, ತಂದಿಟ್ಕೊಂಡಿದ್ದೀನಿ. ಈ ಎಡವಟ್ಟು ರಾಯ ಅಂದ್ರೆ ಎಡವಟ್ಟು ರಾಯ. ಓಕೆ, ನಾನೇನು ಮಾಡಿದೆ? ಹೂ ಎಲ್ಲೋ ಮಾಧವ? ಹೂ ಇಲ್ಲೇ ಇದೆಯಲ್ಲ. ಎಲ್ಲಿ? ಇಲ್ಲೇ ತಂದಿಟ್ಟಿದ್ದೆ ಸೀತಕ್ಕ. ಈ ಎಡವಟ್ಟು ರಾಯ ಅಂದ್ರೆ ಎಡವಟ್ಟು ರಾಯ. ಹೂ ತಂದು ಇಲ್ಲಿ ಇಟ್ಟ ಮೇಲೇನೆ ನಾನು ನಿನ್ನ ಕರೆದಿದ್ದು. ಇಲ್ಲೇ ಇಟ್ಟಿದ್ರೆ ಈಗ ಇಲ್ವಲ್ಲೋ? ಅದೇ ನಂಗೂ ಅರ್ಥ ಆಗ್ತಲ್ಲ, ಎಲ್ಲೋಯ್ತು ಅಂತ. ನಡ್ಕೊಂಡು ಮತ್ತೆ ತೋಟಕ್ಕೆ ಹೋಯ್ತು. ಸೀತಕ್ಕ, ಆಸೆ ಮಾಡಬೇಡ ನೀನು. ನಿಜವಾಗ್ಲೂ ನಾನು ಹೂ ತಂದಿಟ್ಟಿದ್ದೆ. ಎಡವಟ್ಟು ರಾಯ ಅಂದ್ರೆ ಎಡವಟ್ಟು ರಾಯ ನೀನು. ಇಲ್ಲ ಸೀತಕ್ಕ, ನಾನು ನಿಜವಾಗ್ಲೂ ಹೂ ತಂದಿಟ್ಟಿದ್ದೆ. ಹೀಗೆ ಮಾತಾಡ್ತಾ ನಿಂತ್ಕೋಬೇಡ, ಪೂಜೆಗೆ ಹೊತ್ತಾಗುತ್ತೆ. ಹೋಗು, ಹೋಗಿ ಹೂ ತಗೊಂಡು ಬಾ. ಹೋಗೋ. ಎಡವಟ್ಟು ರಾಯ.